ಹಲೋ ಬ್ಯೂಟಿಫುಲ್ ಸೌಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಯಾವ ರೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಬಿಟ್ಟು ಹೋದವರು ಅವ್ರು ಹೋಗಿದ್ದು ನಿಮ್ಮ ಒಳ್ಳೇದಕ್ಕ ಅಥವಾ ನಿಮ್ಮ ಕೆಟ್ಟದಕ್ಕ, ಅಂದರೆ ಇದು ಕಾರ್ಮಿಕ ಅಲ್ವಾ, ಕಾರ್ಮಿಕ್ ರಿಲೇಷನ್ಶಿಪ್ಪ ಅಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಎಲ್ಲರೂ ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ. ಸೊ ನೋಡೋಣ ಆ ಎನರ್ಜಿ ಹೇಗಿದೆ ಅಂಥೇಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ರೆಸೊನೇಟ್ ಆಗಲೂಬಹುದು, ಆಗದೇನೂ ಇರಬಹುದು. ಸೊ ಇವಾಗ ಒಂದೊಂದು ಕಾರ್ಡ್ ನೋಡ್ತಾ ಬರೋಣ. ಸೊ ಇದು ಕಂಪ್ಲೀಟಾಗಿ ಕಾರ್ಮಿಕ್ ಅಲ್ವಾ ಹೌದಾ ಅನ್ನೋದ್ರ ಬಗ್ಗೆ ಮಾತ್ರ ಇರುತ್ತೆ ಹೋಲ್ ರೀಡಿಂಗು. ಓಕೆ, 2 ಆಫ್ ಸ್ವಾರ್ಡ್ಸ್ ಬಂದಿದೆ. ನೀವು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ಅವ್ರನ್ನ ನಂಬಿಟ್ಟಿದ್ದೀರಾ. ಸೊ ಇವಾಗ ಮೋಸ ಹೋಗಿಬಿಟ್ಟಿದ್ದೀರಾ. ಇದನ್ನ ಇದು ತೋರಿಸ್ತಾ ಇದೆ. ನೀವು ತುಂಬ ಕಷ್ಟದಲ್ಲಿದ್ದರು, ನಿಮ್ಮ ಎಮೋಷನ್ಸ್ ಕಂಪ್ಲೀಟಾಗಿ ಫುಲ್ಲು ಯಾವ ಥರ ಹೇಳ್ಬೋದು, ಕಂಪ್ಲೀಟಾಗಿ ಅವ್ರು ನಿಮ್ಮ ಜೊತೆ ಇರುವಾಗ ಕಂಪ್ಲೀಟಾಗಿ ಎಮೋಷನ್ಸ್ ಎಲ್ಲ ಹಾಳು ಮಾಡಿ, ನಿಮ್ಮ ಲೈಫಲ್ಲಿ ನಿಮ್ಮ ಎಮೋಷನ್ಸ್ ಜೊತೆ ಆಟಾಡಿ, ನಿಮ್ಮ ಫೀಲಿಂಗ್ಸ್ನ ಬೆಲೆ ಕೊಡದೆ, ನೀವು ಕಂಪ್ಲೀಟಾಗಿ ಏನು ಮೆಂಟಲಿ ಸ್ಟೇಬಲ್ ಇಲ್ದಂಗೆ ಅವ್ರು ಮಾಡಿದ್ದಾರೆ ನೀವು ಅವ್ರ ರಿಲೇಷನ್ಶಿಪ್ಪಲ್ಲಿದ್ದಾಗ. ಸೊ ನೀವು ಅವ್ರ ಲವ್ವಿಗೆ ಅಟ್ಯಾಚ್ ಆಗಿಲ್ಲ, ಆ ಪೇಯ್ನಿಗೆ ಅಟ್ಯಾಚ್ ಆಗಿದ್ದೀರಾ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನೀವು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀರಾ, ಈ ಡಿಸಿಷನ್ ತೊಗೊಳ್ಳಾ ಬೇಡವಾ, ಡಿಸಿಷನ್ ತೊಗೊಳ್ಳಾ ಬೇಡವಾ, ವಾಪಸ್ ಹೋಗ್ಲಾ ಬೇಡವಾ ಅನ್ನೋದು. ಈ ಕಾರ್ಡ್ ಏನು ತೋರಿಸ್ತಾ ಇದೆ ಅಂತೇಳಿದ್ರೆ, ನೀವು ಹೋಗಲೇಬಾರ್ದು ವಾಪಸ್ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೀವು ಕಣ್ಣು ಮುಚ್ಕೊಂಡು ನಂಬಿದ್ದೀರಾ. ಸೊ ಇದು ನಿಮಗೆ ರೈಟ್ ಅಲ್ಲ. ಇಷ್ಟು ದಿನ ಮಾಡಿದ ತಪ್ಪನ್ನ ಮತ್ತೆ ಮಾಡಬೇಡಿ. ಕಣ್ಣು ಮುಚ್ಕೊಂಡು ಏನು ನಂಬಿದ್ದೀರಾ ನಂಬೇಡಿ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. 2 ಆಫ್ ಪೆಂಟಕಲ್ಸ್. ನೀವು ಇದರಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ರಿಲೇಷನ್ಶಿಪ್ಪಲ್ಲಿ ನೀವೇ ಇವಾಗ ರಿಲೇಷನ್ಶಿಪ್ ಅನ್ನೋದು ಬೋತ್ ಸೈಡ್ ಇರಬೇಕು ಅಲ್ವಾ, ಆವಾಗಲೇ ಒಂದು ರಿಲೇಷನ್ಶಿಪ್. ಎತ್ತೇರಿಗೆ ಹೇಳಿದರೆ ಕೋಣ ನೀರಿಗೆ ಎಳೆಯೋದು ಆ ಥರದ್ದಲ್ಲ, ಅದಲ್ಲ ರಿಲೇಷನ್ಶಿಪ್. ಇಲ್ಲಿ ನೀವೇನು ಮಾಡಿದ್ದೀರಾ ಅಂತ ಹೇಳಿದ್ರೆ, ನೀವೇ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ. ಅವ್ರು ಕೋಪ ಮಾಡಿಕೊಂಡ್ರು ನೀವೇ ಹೋಗಬೇಕು, ನೀವು ಕೋಪ ಮಾಡಿಕೊಂಡ್ರು ನೀವೇ ಹೋಗಬೇಕು, ಅದನ್ನ ಇದು ತೋರಿಸ್ತಾ ಇದೆ. ನೀವು ಲೈಕ್ ಹೇಗೆ ಅಂತ ಹೇಳಿದರೆ, ಏನೇ ಆದರೂ ಓಕೆ ನಂದಲ್ವಾ ಅಂತ ನೀವೇ ಹೋಗಬೇಕು. ಇಲ್ಲಿ ಒಂದು ಸೈಡ್ ಎಫರ್ಟಿಂದ ಯಾವ ರಿಲೇಷನ್ಶಿಪ್ಪೂ ಮುಂದೆ ಹೋಗಲ್ಲ. ಸೊ 2 ಕಡೆಯಿಂದನೂ ಎಫರ್ಟ್ ಇದ್ದರೆ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ನಡ್ಕೊತಾ ಹೋಗೋದು. ಈ ರಿಲೇಷನ್ಶಿಪ್ಪಲ್ಲಿ ನೀವು ಇರುವಾಗ ನೀವು ನಿಮ್ಮ ಫ್ಯಾಮಿಲಿನೂ ಕೂಡ ಬೆಲೆ ಕೊಡದೆ, ನಿಮ್ಮ ಫ್ರೆಂಡ್ಶಿಪ್ಪಿಗೂ ಬೆಲೆ ಕೊಡದೆ ನೀವು ಅವರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಎಲ್ಲಿ ಅವ್ರು ಬೇಜಾರು ಮಾಡ್ಕೋತಾರೋ ಅಂತ. ಬಟ್ ಅವರಿಂದ ಆ ಥರದ ಎಫರ್ಟ್ಸ್ ಏನೂ ಕಾಣಿಸಿಲ್ಲ. ಸೊ ನೀವು ಯೋಚನೆ ಮಾಡ್ತಿದ್ದೀರಾ, ಓಕೆ ನಾನೇ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಈ ರಿಲೇಷನ್ಶಿಪ್ ಬ್ರೇಕ್ ಆದಾಗ ನಿಮಗೂ ಅನಿಸ್ಬಿಟ್ಟಿದೆ, ಓಕೆ ಏನಾಗ್ತಿದೆ ಇಲ್ಲಿ, ನಾನೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಆದ್ರೂ ಈಗಲೂ ನಾನೇ ಹೋಗಬೇಕಾ ಅಂತ ನೀವೇನು ಮಾಡಿದ್ದೀರಾ, ಓಕೆ ಈ ಸಲ ನಾನು ಟ್ರೈ ಮಾಡಲ್ಲ ಅಂತ. ಬಟ್ ಅವರು ಅದಕ್ಕಿಂತ ಈಗೋ ಇರೋರು. ಸೊ ಅವ್ರೇನು ಮಾಡ್ತಿದ್ದಾರೆ, ಓಕೆ ನಾನು ಯಾಕೆ ಹೋಗಬೇಕು, ಬೇಕಾದರೆ ಬರಲಿ ಅನ್ನೋ ಥರ ಅವ್ರ ಎನರ್ಜಿ ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ ಈ ಎನರ್ಜಿ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ನೀವು ಇದರಿಂದ ಹೊರಗಡೆ ಬಂದ್ರೇ ಒಳ್ಳೆಯದು. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಕರಿಯರಲ್ಲಾಗಿರಲಿ ಅಥವಾ ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅದ್ರ ಮೇಲೆ ವರ್ಕ್ ಮಾಡಿ, ನಿಮ್ಗೆ ರೈಟ್ ಆಗಿರೋ ಪಾರ್ಟ್ನರ್, ನಿಮಗೆ ತಕ್ಕನಾಗಿರೋ ಬಂದೇ ಬರ್ತಾರೆ. ನೀವು ಒಬ್ಬರೇ ಬ್ಯಾಲೆನ್ಸ್ ಮಾಡಿಕೊಂಡು ಯಾವುದೇ ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಕ್ವೀನ್ ಆಫ್ ಸ್ವಾರ್ಡ್ಸ್. ಇದು ಏನು ಅಂತ ಹೇಳಿದ್ರೆ, ನೀವು ರಿಲೇಷನ್ಶಿಪ್ಪಲ್ಲಿ ಬಿಟ್ಟು ಹೋದವ್ರನ್ನ ನೀವು ಯಾವ ಥರ ನೋಡಿದ್ದೀರಿ ಅಂತ ಹೇಳಿದ್ರೆ, ಒಂದು ತಾಯಿ ಮನಸ್ಥಿತಿಯಿಂದ ನೋಡಿದ್ದೀರ. ಬಟ್ ಅವರಿಗೆ ಅದೇನೂ ಇಲ್ಲ. ಓಕೆ, ಬೇಕಾ ಬಿಟ್ಟಿ ಅಂತಾರಲ್ವ, ಆ ಥರ ಅವರಿದ್ದರು.
ಸೊ ನೀವೇನು ಮಾಡ್ತಿದ್ದೀರಾ, ಆದಷ್ಟು ಎಫರ್ಟ್ ಹಾಕಿ 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 ಇಲ್ಲಿ ತನಕ ತೊಗೊಬಂದಿದ್ದೀರಾ. ಸೊ ಇದರಲ್ಲಿ ಕಂಪ್ಲೀಟಾಗಿ ಈ ರಿಲೇಷನ್ಶಿಪ್ ಕಾರ್ಮಿಕ್ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ನಿಮ್ಮ ಬಗ್ಗೆ ಕೇರ್ ತೊಗೊಂಡಿದ್ದಾರೆ ಒಂದು ಸೆಟ್ ಆಫ್ ಟೈಮಲ್ಲಿ. ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ನೀವು ಅದನ್ನ ಮರೆಯೋಕ್ಕಾಗ್ತಿಲ್ಲ. ಎಲ್ಲೋ ಒಂದೋ ಎರಡೋ ಕಡೆ ಅವ್ರು ಏನು ಮಾಡಿದ್ದಾರೆ, ನಿಮ್ಮ ಬಗ್ಗೆ ಕೇರ್ ತೊಗೊಂಡಿದ್ದಾರೆ. ನೀವು ಅದನ್ನೇ ಅದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಓಕೆ ಹೀ ಈಸ್ ದ ಒನ್, ಶೀ ಈಸ್ ದ ಒನ್ ಅಂತ ಹೇಳಿಬಿಟ್ಟು ನೀವು ಮನಸ್ಸಲ್ಲೇ ಅಂದ್ಕೊಬಿಟ್ಟಿದ್ದೀರ. ಬಟ್ ಅದೆಲ್ಲ ಟ್ರುತ್. ಇದು ಏನಿದೆ ಅದು ಕಾರ್ಮಿಕೆ. ಬಟ್ ಒಂದು ಪರ್ಟಿಕ್ಯುಲರ್ ಲೆಸನ್ ನಿಮ್ಮ ಲೈಫಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಈ ಪಾರ್ಟ್ನರ್ನ ಅವಶ್ಯಕತೆ ಇತ್ತು. ಸೊ ಅವ್ರು ಬಂದಿದ್ದಾರೆ, ಇವಾಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ನೀವು ಚೇಸ್ ಮಾಡೋದು ಅಲ್ಲೇನೂ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ, ಈಗಲೇ ಕೂತ್ಕೊಂಡು ಯೋಚನೆ ಮಾಡ್ಬೋದು. ನೀವು ಫುಲ್ ಬಾಗಿಲು ಹಾಕ್ಕೊಂಡು ಒಬ್ಬರೇ ಕೂತ್ಕೊಂಡು ಒಂದು 5 ನಿಮಿಷ ನಿಮ್ಮದು ಬ್ರೆತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಉಸಿರು ಒಳಗಡೆ ತೆಗೆಯೋದು, ಉಸಿರು ಹೊರಗಡೆ ಬಿಡೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಬರೀರಿ. ಪಾಯಿಂಟ್ಸ್ನ ಬರೆದ್ಬಿಟ್ಟು 2 ಪಾರ್ಟ್ಸ್ ಥರ ಮಾಡಿ, ಅವ್ರು ನಿಮಗೆ ಏನು ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ, ಯಾಕೆ ಬೇಕು ಯಾಕೆ ಬೇಡ ಅನ್ನೋದನ್ನ ಡಿಫ್ರೆನ್ಷಿಯೇಟ್ನ ಮಾಡಿಕೊಂಡು ನೀವೇ ಅನಲೈಸ್ ಮಾಡಿಕೊಂಡು, ಸೊ ಇದು ನನಗೆ ಬೇಕಾ ಬೇಡವಾ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಏಸ್ ಆಫ್ ಪೆಂಟಿಕಲ್ಸ್. ಇದರಲ್ಲಿ ಏನು ಅಂತ ಹೇಳಿದ್ರೆ, ಮೇಯ್ನಾಗಿ ಈ ಪಾರ್ಟ್ನರ್ ನಿಮ್ಮ ಜೊತೆ ಬರೀ ಸುಳ್ಳು ಹೇಳಿನೇ ಅವ್ರು ನಡ್ಸ್ಕೊಂಡು ಬಂದಿರೋದು. ಮೇ ಬಿ ಅದು ನಿಮಗೆ ಇವಾಗ ಗೊತ್ತಾಗಿರಲ್ಲ ಅಥವಾ ಫ್ಯೂಚರಲ್ಲಿ ಗೊತ್ತಾಗ್ಬೋದು. ನೀವು ಅದು ನಿಜ ಅಂತ ಈಗ ಸಪ್ರೇಟ್ ಆದರೂ ನೀವು ಅದನ್ನ ನಿಜ ಅಂತಲೇ ಅಂದ್ಕೊಂಡಿದ್ದೀರ. ಬಟ್ ಅವರು ತುಂಬಾ ಸುಳ್ಳು ಹೇಳಿದ್ದಾರೆ ನಿಮ್ಮ ಹತ್ರ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಓಕೆ, ಏನೋ ಒಂದು ಕೊಡೋ ಥರ ಮಾಡಿ ಅವ್ರೇನು ಮಾಡಿದ್ದಾರೆ, ಸುಳ್ಳುಗಳ ಸಂತೆಯಲ್ಲಿ ಯಾವುದೇ ರಿಲೇಷನ್ಶಿಪ್ ಆಗಲಿ ಅದು ಸತ್ಯದ ಮೇಲೇ ನಿಲ್ಲಬೇಕು. ಸುಳ್ಳು ಮೇಲೆ ನಿಲ್ಲೋ ರಿಲೇಷನ್ಶಿಪ್ ಯಾವತ್ತೂ ಉಳಿಯಲ್ಲ. ಸೊ ಇವರು ನಿಮ್ಮ ಹತ್ರ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಅದು ನಿಮಗೆ ಇನ್ನೂ ಗೊತ್ತಾಗಿಲ್ಲ. ನಿಮ್ಗೆ ಯಾವುದೋ ಒಂದು ಸಣ್ಣ ಪುಟ್ಟ ಸುಳ್ಳುಗಳು ಗೊತ್ತಾಗಿರ್ಬೋದು. ಬಟ್ ನೀವು ಅದನ್ನ ಕೆದಕ್ತಾ ಹೋದರೆ ನಿಮ್ಗೆ ದೊಡ್ಡದಾಗೆ ಸಿಗುತ್ತೆ. ಇವಾಗ ನೀವೇನು ಮಾಡ್ತಾ ಇದ್ದೀರಾ, ಓಕೆ ನಾನು ಮಿಸ್ ಮಾಡ್ಕೊತಾ ಇದ್ದೀರಾ ಅವ್ರನ್ನ, ಏನಾಗ್ತಿದೆ, ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಲ್ಲ ಅಂತ ಮಿಸ್ ಮಾಡ್ಕೊತಿದ್ದೀರಾ. ಬಟ್ ಈ ಟ್ರೂತ್ಗಳೆಲ್ಲ ನಿಮಗೆ ಒಂದು ಸಲ ಅವ್ರು ಏನೇನು ಸುಳ್ಳು ಹೇಳಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಅನ್ನೋದನ್ನ ನಿಮಗೆ ಗೊತ್ತಾಗ್ಬಿಟ್ರೆ 100% ಹೇಳ್ತೀನಿ, ನೀವು ಈ ರಿಲೇಷನ್ಶಿಪ್ಪಿಂದ ಆ ಪಾಯಿಂಟಲ್ಲೇ ಹೊರಗಡೆ ಬರ್ತೀರಾ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಇದರಲ್ಲಿ ಎಲ್ಲ ಕಾರ್ಡ್ಸ್ಗಳು ಮೇಯ್ನಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಲೇಬೇಕು. ಆವಾಗಲೇ ನಿಮಗೆ ನಿಜ ಏನು ಅನ್ನೋದು ಕಣ್ಣಿಗೆ ಗೊತ್ತಾಗೋದು. ಇಲ್ಲ ಅಂತ ಹೇಳಿದ್ರೆ ನೀವು ಓಕೆ ಅವರೇ ಎಲ್ಲ ಅವರಿಂದನೇ ನಾನು ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಅನ್ನೋದು ಇದೆಲ್ಲ ಕಾರ್ಡ್ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.